ನಮಸ್ಕಾರ ವೀಕ್ಷಕರೇ ಮೇ ಮಾವತಿ ಪಂಡಿಗಳು ನೀವು ನೋಡ್ತಾ ಇರೋದು 24 ಸ್ನೇಹಿತರೆ. ಇವತ್ತು ನಾವು ಸಂಕೇಶ್ವರದಲ್ಲಿದ್ದೇವೆ ಅಂದರೆ ಒಂದು ಬೇರೆ ಕೆಲಸಕ್ಕೆ ಬಂದಿರೋದಾಗ ನಮ್ಗೆ ಗೊತ್ತಾಯಿತು. ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಇಲಾಯಿ ಮುಲ್ಲಾ ಅವರ ಜೊತೆಗಿದ್ದಾರೆ. ಅಂದರೆ ಇವರು ಸ್ಟೇಜ್ ಕರೇಜು ಮತ್ತು ಸಿಂಗಿಂಗ್ದಲ್ಲಿ ಭಾಳ ಒಂದು ಉತ್ತೀರ್ಣವಿದ್ದವರು. ಇದು ಅಲ್ಲದೆ ಪೂರ್ವದಲ್ಲಿ ಇವರು ಒಂದು ಸೈನಿಕ ವೃತ್ತಿಯಿಂದ ನಿವೃತ್ತಿ ಆದವರು. ಅದು ಅಲ್ಲದೆ ಮತ್ತು ಕರ್ನಾಟಕ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಇವ್ರದ್ದೊಂದು ನಾವು ಕೆಲವೊಂದು ಕೇಳಿದ್ದೀವಿ ಅಷ್ಟೇ, ಈ ಸ್ಟೇಜ್ ಇದು ಪರ್ಫಾರ್ಮೆನ್ಸ್ ಮಾಡೋದು ಅದು ಯಾವ ರೀತಿ ಮಾಡ್ತಾರೋ, ಇದು ಯಾವ ರೀತಿ ಅದರಿಂದ ಜನರಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದನೇ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಇಲಾಯಿ ಮುಲ್ಲಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ನಾವು ಕೇಳಿದ್ದೀವಿ ನೀವು ಅದು ದೇಶ ಸೇವಾ ಮಾಡಿ ನಿವೃತ್ತಿ ಹೊಂದಿದವರು. ಅದು ಅಲ್ಲದೆ ಮತ್ತು ಸ್ಟೇಟ್ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಹೌದು ಸರ್. ಅದು ಅಲ್ಲದೆ ಈ ನಿಮ್ಮ ಏಕ್ತಾ ಮೆಲೋಡಿಸ್ ಅಂತ ಒಂದು ಇದನ್ನು ಕಟ್ಕೊಂಡು ಒಂದು ಸ್ಟೇಜ್ ಕೊಟ್ಕೊಂಡು ಒಂದೊಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಿ. ಈ ರೀತಿ ಮಾಡೋದ್ರಿಂದ ಎಷ್ಟು ಜನರಿಗೆ ಮತ್ತು ಈ ರೀತಿ ನಿಮ್ಮ ತಲೆ ಹೆಂಗೆ ಬಂತು ಸರ್? ನಾನು ಮೂಲತಃ ಬಯಲಾಟದಿಂದ ಬಂದವನು. ದಪ್ಪಿ ನಾಟಕಗಳು, ರಾಧಾಕೃಷ್ಣ, ಪಾರಿಜಾತ, ಸಂಗ್ಯಾಬಾಲೆ ಮಾಡ್ತಿದ್ದೆ 19 ವರ್ಷದಿಂದ. ಸರ್ 150ಕ್ಕೂ ಹೆಚ್ಚು ನಾನು ಬಣ್ಣ ಹಚ್ಕೊಂಡು ನಾನು ಸರ್ ಪಾತ್ರ ಮಾಡಿದ್ದೀನಿ. ಇದಲ್ಲದೆ ಹಾಸನ ಜಿಲ್ಲೆಯಲ್ಲಿ ಕುರುಕ್ಷೇತ್ರ ನಾಟಕದಲ್ಲಿ ಧರ್ಮರಾಯನ ಪಾತ್ರ ಕೂಡ ಮಾಡಿದ್ದೀನಿ ಸರ್. ಆಮೇಲೆ ಎಲ್ಲ ಜನಪದ ಕಲೆಗಳು ನಶಿಸಿ ಹೋಗ್ತಾ ಇದ್ದವು. ನಮ್ಮ ಭಾಗದಲ್ಲಿ ಯಾವುದೇ ಆರ್ಕೆಸ್ಟ್ರಾ ಇರಲಿಲ್ಲ. ಬೆಳಗಾವಿ, ಬಾಗಲಕೋಟ್, ಬಿಜಾಪುರ, ಬೆಂಗಳೂರಿನಿಂದ ಬರ್ತಾಯಿದ್ರು. ತುಂಬ ದುಡ್ಡು ಸೆಳೀತಾಯಿದ್ರು. ನಮ್ಮ ಭಾಗದಲ್ಲಿ ಯಾವುದೇ ಆರ್ಕೆಸ್ಟ್ರಾಗಳಿಲ್ಲ. ನಾನು ಯಾಕೆ ಮಾಡಬಾರ್ದು ಅಂತ ನಾನು ಪ್ರಯತ್ನ ಪಟ್ಟು ಚಿಕ್ಕ ಕಾರ್ಯಕ್ರಮಗಳು ನಾನು ಸ್ಟಾರ್ ಮೇಕರ್ದಲ್ಲಿ ಹಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ಥರ ಸರ್ ಇದು ಬೆಳೆಯುತ್ತಾ ಬಂದು ಇವತ್ತು ಹೆಮ್ಮರವಾಗಿ ಒಂದು ಕಳೆದ 5 ವರ್ಷದಿಂದ ನಾನು ಎಲ್ಲ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ನಮ್ಮ ಚಿಕ್ಕೋಡಿ, ಹುಕ್ಕೇರಿ, ಗೋಕಾಕ್ ಸರ್ ಸುಮಾರು ಬಾಗಲಕೋಟ್ ತನಕ ನಾನು ಎಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ ಸರ್. ಅದೇ ಸ್ನೇಹಿತರೆ, ಇವು ನಮ್ಮ ಕೆಲವೊಂದು ಕಲಾಕ್ಷೇತ್ರ ಅಂದರೆ ಬಯಲು ನಾಟಕನ್ನಿ ಇವೆಲ್ಲ ಆ್ಯಕ್ಚುಲಿ ನಶಿಸಿ ಹೋಗ್ತಾ ಇದ್ದೀವಿ. ಅಂಥದ್ರಲ್ಲಿ ಒಂದು ಇವರು ಹಳ್ಳಿ ಹೋಗಿ ಈ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡಿ ನಶಿಸಿ ಹೋಗುತ್ತಿರುವ ಕಲೆಯನ್ನು ಜೀವ ತುಂಬಿ ಅದನ್ನು ಉಳಿಸಿ ಬೆಳೆಸೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದರೆ ಸರ್ ಇದು ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ? ಇದು ಕೆಟ್ಟ ತೂತರಿ ಇದು ಪ್ರತಿಯೊಬ್ಬರಿಗೆ ಏನಾದರೂ ಏನು ಭಾಳ ಕಾಸ್ಟ್ಲಿ ಇತ್ತು, ಈ ಜನರಿಗೆ ಏನು ಹೇಳ್ತಾರೆ ಸರ್? ನಮ್ಮಲ್ಲಿ ನಾನು ತುಂಬ ಲೋ ಬಜೆಟ್ದಲ್ಲಿ, ಕಡಿಮೆ ಬಜೆಟ್ದಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಭಾಗಕ್ಕೆ ಅನುಕೂಲ ಆಗಬೇಕು, ಕಡಿಮೆ ಬಜೆಟ್ದಲ್ಲೇ ಮಾಡಬೇಕಂತ ನಾನು ಸರ್ ನಿರ್ಧಾರ ತಗೊಂಡು ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದೆ. ಬೇರೆ ಆರ್ಕೆಸ್ಟ್ರಾದವ್ರು ಎಷ್ಟು ತಗೋತಾ ಇದ್ದಾರೆ, ಸೌಂಡ್ದು ಏನಿದೆ, ಕಲಾಕಾರದ್ದು ಏನಿದೆ, ಅದನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಭಾಗದಲ್ಲಿ ಏಕದಮ್ ಲೋ ಬಜೆಟ್ದಲ್ಲಿ ನಾನು ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ ಸರ್. ಇದು ಅಲ್ಲದೆ ಇಲ್ಲಿ ಯಾರು ಸಂಗೀತ ಕಲಿಯೋರು ಬಂದರೂ ಕೂಡ ಅವರಿಗೆ ನಾನು ಉಚಿತವಾಗಿ ಸಂಗೀತ ಸೇವೆಯನ್ನು ನೀಡ್ತಾ ಇದ್ದೇನೆ ಸರ್. ನೋಡಿ ಸರ್, ಅಂದರೆ ಕಲಿಯುವವರಿಗೆ ಇಲ್ಲಿ ಅಂದರೆ ಏಕ್ತಾ ಮೆಲೋಡಿಸ್ ಅವರು ಕಲಿ ಮಕ್ಕಳಿಗೆ, ಯಾರಿಗೆ ಸಂಗೀತ ಪ್ರೇಮಿಗಳಿಗೆ ಇಲ್ಲಿ ಬಂದು ಉಚಿತವಾಗಿ ಕಲಿಯಲ್ಲಿ ಒಂದು ವಿಶೇಷತೆ. ಈಗಿನ ಒಂದು ಕಾಸ್ಟ್ಲಿ ಲೈಫ್ನಲ್ಲಿ ಇಂಥದ್ದು ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಇದು ರಿಯಲಿ ಇವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕಾದ್ದು ಸ್ನೇಹಿತರೆ. ಆದರೆ ಸರ್ ಅವರಿಗೆ ಕಲಿತು ಮುಂದೆ ಯಾವ ರೀತಿ ಅವರಿಗೆ ಹೋಗೋದಕ್ಕೆ ಎನ್ಕರೇಜ್ ಮಾಡ್ತಾರೆ ನೀವು ಸರ್? ಈಗ ನಮ್ಮಲ್ಲಿ ಬಂದು ಕಲಿತಾ ಇದ್ದ ಎಲ್ಲ ಮಕ್ಕಳಿಗೆ ನನ್ನ ಕಾರ್ಯಕ್ರಮದಲ್ಲಿ ನಾನು ವೇದಿಕೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ. ಈಗ ಆಲ್ರೆಡಿ ಒಂದು 3 ಜನ ಹೆಣ್ಮಕ್ಳು ರೆಡಿ ಆಗಿದ್ದಾರೆ. ಆಮೇಲೆ ಜಾನಪದ ಕಲಾವಂತರು ರೆಡಿ ಆಗಿದ್ದಾರೆ. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಸರ್. ನನಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮ ಹಳ್ಳಿಗಳಲ್ಲಿ ಅರಿಗಿರ್ತಕ್ಕಂಥ ಎಲ್ಲ ಪ್ರತಿಭೆಗಳು ಹೊರಗೆ ಬರಬೇಕು, ಅವ್ರಿಗೆ ವೇದಿಕೆ ಸಿಗಬೇಕಂತ ಸರ್ ನನ್ನ ಒಂದು ಉದ್ದೇಶ ಇದೆ ಸರ್. ಓಕೆ ಸರ್, ಭಾಳ ಒಳ್ಳೆಯದು. ಮತ್ತೊಂದು ಸರ್, ನೀವು ಧಾರ್ಮಿಕವಾಗಿ ನೀವು ಇಸ್ಲಾಂದವರು ಇಲ್ಲ ಇಲ್ಲ ಅಂದ್ರೆ ಗೊತ್ತಾಗ್ಬೋದು. ಅಂಥದ್ರಲ್ಲಿ ನೀವು ಏಕ್ತಾ ಪ್ರೊಡಕ್ಷನ್ ಅಂತಿದ್ದೀರಿ, ಏಕ್ತಾದಲ್ಲಿ ಏನು ನಿಮ್ಮ ವಿಚಾರಗಳು ಸರ್? ನಾನೊಬ್ಬ ಸೈನಿಕ, ನನಗೆ ಯಾವುದು ಜಾತಿ ಮತ ಭೇದ ಇಲ್ಲ ಸರ್. ಏಕತಾ ಅಂತ ಇದರ ಉದ್ದೇಶ ಸರ್. ಏಕತಾ ಅಂತಂದರೆ ನಾವೆಲ್ಲರೂ ಒಂದು. ಏಕತಾ ಇದು ನನ್ನ ಮನೆತನದ ಹೆಸರಲ್ಲ, ನನ್ನ ಮಗಳ ಹೆಸರಲ್ಲ, ಯಾವುದೂ ಅಲ್ಲ. ಏಕತಾ ಅಂತಂದರೆ ಒಗ್ಗಟ್ಟು, ಒಂದು ನಾವೆಲ್ಲರೂ ಭಾರತೀಯರು ಅಂತ ನಾನು ಸರ್ ನನಗೆ ತಿಳಿದಷ್ಟ ಒಂದು ನಮ್ಮ ಗುರುಗಳಾದಂಥ ನಜಾಕ ಸಲಿ ಅವರು ನನಗೆ ಹೆಸರು ಕೊಟ್ಟಿದ್ದಾರೆ ಸರ್, ಏಕ್ತಾ ಮೆಲೋಡಿಸ್ ಅಂತ. ಓಕೆ, ತಿಳಿತಾ ಸ್ನೇಹಿತರೆ. ಆ್ಯಕ್ಚುಲಿ ಇದರಲ್ಲಿನೂ ಒಂದು ಏಕತೆ. ಅದು ಇವರು ಭೂತಪೂರ್ವ ಸೈನಿಕರಾಗೋದ್ರಿಂದ ಮತ್ತು ಸೈನಿಕ ಸೇವೆಯನ್ನು ಮಾಡಿ ಬಂದ ನಂತರದ ದೇಶದ ಬಗ್ಗೆ ಪ್ರೇಮ. ಇದು ಅಲ್ಲದೆ ನಮ್ಮ ದೇಶದಲ್ಲಿ ವಿವಿಧತಾಮಯ ಏಕತಾವನ್ನು ನಮ್ಮ ದೇಶದಲ್ಲೂ ಒಂದು ನಾರಾದೆ, ಅದನ್ನೂ ಒಂದು ಕೈಗೆ ಎತ್ತುಕೊಂಡು ಇವರು ಒಂದು ಒಳ್ಳೆಯ ಕೆಲಸನ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಇದಾದ ತಕ್ಷಣ ನಾವು ಇದರಲ್ಲಿ ಕಳೆದು ಕೆಲವೊಂದು ಭಾಳ ಬಡವರು ಇರ್ತಾರೆ, ಅಂಥ ಒಂದು ಬಂದು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ಸರ್? ನಾನು ಎಲ್ಲ ಯಾರೋ ಬಡವರಲ್ಲಿ ಯಾರೋ ಬರಲಿ, ಯಾವುದೇ ಕಾಸ್ಟ್ ಫ್ರೀ ಇದೆ ಸರ್. ಉಚಿತವಾಗಿ ನಾನು ಸಂಗೀತ ಕಲಿಸ್ತಾ ಇದ್ದೇನೆ ಸರ್. ಯಾರು ಬೇಕಾದರೂ ಒಂದು ಕಲಿಬೋದು ಸರ್. ಸಾಯಂಕಾಲ 5ರಿಂದ ಸರ್ 9 ಗಂಟೆ ನನ್ನ ಟೈಮಿಂಗ್ ಇದೆ ಸರ್. ಓಕೆ,
ನೋಡಿ ಸರ್, ಯಾರಾದರೂ ಬೇಕಾದರೆ ಕೆಳಗೆ ಕೊಟ್ಟ ನಂಬರಿಗೆ ಸಂಪರ್ಕ ಮಾಡಿ ನೀವು ಪರ್ಫಾರ್ಮೆನ್ಸ್ ಮಾಡೋದಾಗಲಿ ಕಲಿಬೇಕಾದಕ್ಕೆ ಒಂದು ಒಳ್ಳೆಯ ಉಚಿತ ಜಾಗ ಇದೆ. ಈ ರೀತಿಯಾಗಿ ನಮ್ಮ ಟೀಮದ ವತಿಯಿಂದ ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಸರ್ ನಮಸ್ಕಾರ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೀವು ಬಂದು ಗುರುತಿಸಿ ನಮ್ಮ ಏಕ್ತಾ ಮೆಲೋಡಿಸ್ಗೆ ಬಂದು ಇಲ್ಲಿ ಒಂದು ನಮ್ಮ ಬೈಟ್ ತಗೋತಾ ಇದ್ದೀರಾ, ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಇದು ಇನ್ನೂ ಅನುಕೂಲ ಆಗಲಿ, ಪಬ್ಲಿಕ್ ಆಗಲಿ, ಕಲಿತಕ್ಕಂಥ ಎಲ್ಲ ಕಲಾವಂತರು ಬಂದು ನನ್ನಲ್ಲಿ ಸಂಗೀತ ಕಲಿಬೇಕನ್ನೋದೇ ನನ್ನ ಆಸೆ ಸರ್. ಓಕೆ ಸರ್. ಇವರು ಇಲಾಯಿ ಮುಲ್ಲಾ ಅಂತ, ನನಗೆ ವಿವಿಧತಾ ಮೇ ಏಕತಾ ಹಿಡ್ಕೊಂಡು ಇವರು ಬಹು ರೀತಿಯ ಕಲಾವಿದರು. ಈ ವಿಡಿಯೋ ನಿಮಗೂ ಎಲ್ಲರಿಗೂ ಒಂದು ಉಪಯೋಗ ಆಗಿರಬೇಕು ಅಂತ ತಿಳಿದು ಎಲ್ಲರಿಗೂ ನಾನು ಕೇಳ್ಕೊಳ್ತೀನಿ. ಬ್ಯೂರೋ ರಿಪೋರ್ಟ್ 24. ಇದೇ ನಾಡು ಇದೇ ಭಾಷೆ ಎಲ್ಲೆಲ್ಲೂ ನಮ್ಮದಾಗಿರಲಿ.